ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಂಗೆ ರೀಸೆಂಟಾಗಿ ಒಂದು DM ಬಂದಿತ್ತು, ಲೈಕ್ ಈ ಥರ ರೈಸ್ ಪ್ಲೇಸಲ್ಲಿ ನಾವು ಓಟ್ಸ್ ಕಂಪಲ್ಸರಿ ತೊಗೋಬೇಕಾ ಇಲ್ವಾ ಅಂತ. ಇದಕ್ಕೆ ನಾನು ಆನ್ಸರ್ ಕೇಳಿದ್ರೆ ನಾನು ನೋ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾಕಂತಂದರೆ ನೀವು ಬೇಕಾದರೆ ಗೂಗಲಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು. ಜಸ್ಟ್ 100 ಗ್ರಾಮ್ ಓಟ್ಸ್ಗೆ ಮತ್ತು 100 ಗ್ರಾಮ್ ಆಫ್ ರೈಸ್ಗೆ ಆಲ್ಮೋಸ್ಟ್ ಸಿಮಿಲರ್ ಕ್ಯಾಲರೀಸು ಮತ್ತು ಸಿಮಿಲರ್ ನ್ಯೂಟ್ರಿಷನ್ಸ್ ವ್ಯಾಲ್ಯೂನೇ ಇರುತ್ತೆ. ಮತ್ತು ಜಿಮ್ ಮಾಡೋರೆಲ್ಲ ಯಾಕೆ ಕಂಪಲ್ಸರಿಯಾಗಿ ಓಟ್ಸ್ನೇ ತೊಗೊತಾರೆ ಅಂತಂತಂದರೆ, ಲೈಕ್ ಈ ಥರ ರೈಸು ಮತ್ತು ಓಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಓಟ್ಸ್ ನಮಗೆ ಡೈಜೆಷನ್ ಅನ್ನೋದು ಸ್ವಲ್ಪ ಸ್ಲೋ ಇರುತ್ತೆ, ಅದೊಂದು ರೀಸನ್ನು. ಮತ್ತು ನಮಗೆ ಓಟ್ಸ್ ಸ್ವಲ್ಪ ತಿಂದಿದ ತಕ್ಷಣ ಸ್ವಲ್ಪ ಸ್ಟಮಕ್ ಫುಲ್ನೆಸ್ ಆ ಥರ ಇರುತ್ತೆ. ಈ ಒಂದು ರೀಸನ್ ಬಿಟ್ಟರೆ ರೈಸ್ಗೂ ಮತ್ತು ಓಟ್ಸ್ಗೆ ತುಂಬ ಡಿಫ್ರೆನ್ಸ್ ಏನಿರಲ್ಲ. ಯಾರಾದರೂ ಓಟ್ಸ್ ತಿನ್ನೋಕ್ಕಾಗಲ್ಲ ಅಂತ ಅಂದ ಪ್ಲೇಸಲ್ಲಿ ನೀವು ರೈಸ್ನೇ ಬೇಕಾದ್ರೆ ತೊಗೋಬೋದು, ಬಟ್ ಅದೊಂದು ಲಿಮಿಟಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದೇ ಥರ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಲೈಫ್ಗೋಸ್ಕರ ನಾನು ಫಾಲೋ ಮಾಡಿ ಇದೇ ಥರ ಟಿಪ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.